ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಖಾಲಿ ಇರೋ ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಕರೆಯಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಾಧೀಶರ ತಾಂತ್ರಿಕ ಸದಸ್ಯರ ಹುದ್ದೆಗಳು. ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ GSTAT ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017ರ ಅಡಿಯಲ್ಲಿ ಸ್ಥಾಪಿಸಲಾದ ಎರಡನೇ ಮೇಲ್ಮನವಿ ಪ್ರಾಧಿಕಾರವಾಗಿದೆ. ಕಾಯ್ದೆ ಮತ್ತು ಆಯಾ ರಾಜ್ಯದ ಅಡಿಯಲ್ಲಿ ವಿವಿಧ ಮನವಿಗಳನ್ನು ಆಲಿಸಿದ UT GST ಕಾಯ್ದೆಗಳು. ಇದು ಪ್ರಧಾನ ಪೀಠ ಮತ್ತು ವಿವಿಧ ರಾಜ್ಯ ಪೀಠಗಳನ್ನು ಒಳಗೊಂಡಿದೆ. ಕೇಂದ್ರ ಸರ್ಕಾರವು ಪ್ರಧಾನ ಪೀಠವನ್ನು ನವದೆಹಲಿಯಲ್ಲಿ 31 ರಾಜ್ಯ ಪೀಠಗಳನ್ನು ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಇರಿಸಲು ಸೂಚಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ರಾಜ್ಯ ಪೀಠಗಳಿವೆ. ಇವೆರಡೂ ಬೆಂಗಳೂರಿನಲ್ಲಿ ನೆಲೆಗೊಂಡಿವೆ. ರಾಜ್ಯದ ರಾಜ್ಯ ಪೀಠಗಳಲ್ಲಿ GSTAಯು ತಾಂತ್ರಿಕ ಸದಸ್ಯರ ಹುದ್ದೆಗೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಸ್ತಾಪಿಸಲಾಗಿದೆ. ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹತೆ ಮತ್ತು ಅರ್ಹತಾ ಷರತ್ತುಗಳು. ಅಭ್ಯರ್ಥಿಯ ನೇಮಕಾತಿಯ ಅರ್ಹತೆ, ಸಂಬಳ ಮತ್ತು ಇತರ ನಿಯಮಗಳು ಮತ್ತು ಷರತ್ತುಗಳನ್ನು CGST ಕಾಯ್ದೆ ಮತ್ತು ಸರಕು ಮತ್ತು ಸೇವಾ ತೆರಿಗೆಯ ನಿಬಂಧನೆಗಳಿಂದ ನಿಯಂತ್ರಿಸಲಾಗುತ್ತದೆ. ಅರ್ಜಿಗಳನ್ನು ಸಂಬಂಧಿಸಿದಂತೆ ಪರಿಶೀಲಿಸಬೇಕು. ಅಭ್ಯರ್ಥಿಗಳ ಅರ್ಹತೆ ಮತ್ತು ಅನುಭವಕ್ಕೆ ಸರಿಯಾದ ತೂಕವನ್ನು ನೀಡುವ ಮೂಲಕ ಮತ್ತು ವೈಯಕ್ತಿಕ ಸಂವಾದವನ್ನು ನಡೆಸಲು ಅಭ್ಯರ್ಥಿಗಳ ಶಾರ್ಟ್ಲಿಸ್ಟ್ ಮಾಡುವ ಮೂಲಕ ಹುದ್ದೆಗೆ ಅರ್ಜಿದಾರರ ಸೂಕ್ತತೆ, ಅರ್ಹತೆ, ಅನುಭವ ಮತ್ತು ವೈಯಕ್ತಿಕ ಸಂವಾದದ ಮೇಲೆ ಸಮಿತಿಯ ಮಾಡಿದ ಅಭ್ಯರ್ಥಿಗಳ ಒಟ್ಟಾರೆ ಮೌಲ್ಯಮಾಪನ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಲಾಗುತ್ತದೆ. ವಿಧಾನ: ಅರ್ಹ ಮತ್ತು ಸಿದ್ಧರಿರುವ ಅಧಿಕಾರಿಗಳ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಮತ್ತು ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು.